ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನೋಡಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಫೆಬ್ರವರಿ 10ರ ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ತಿಂಗಳು ಆಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಪ್ರತಿಯೊಬ್ಬ ರಾಶಿಯವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ. ಅದು ಸಕಾರಾತ್ಮಕವಾಗಿರಲಿ ಅಥವಾ ನಕಾರಾತ್ಮಕವಾಗಿರಲಿ ಸ್ನೇಹಿತರೆ. ಹಾಗೆಯೇ ಈ ಮಿಥುನ ರಾಶಿಯವರಿಗೂ ಕೂಡ ಈ ಫೆಬ್ರವರಿ ತಿಂಗಳಿನಲ್ಲಿ ಆಗ್ತಿರುವಂತಹ ಗ್ರಹ ಸಂಚಾರಗಳು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಫೆಬ್ರವರಿ 10ರ ನಂತರ ಈ ರಾಶಿಯವರಿಗೆ ದೈವಬಲ ಮತ್ತು ವಿಸ್ತರಿಸುತ್ತಿರುವಂತಹ ಕ್ಷಿತಿಜದ ಕಾರಣದಿಂದಾಗಿ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರಿಗೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ತಿಂಗಳು ಈ ರಾಶಿಯವರಿಗೆ ಅದೃಷ್ಟವೂ ಇರಲಿದೆಯಾ, ಸಮಸ್ಯೆಗಳಿದ್ದರೆ ಸಮಸ್ಯೆಗೆ ಪರಿಹಾರಗಳೇನು ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಫೆಬ್ರವರಿ 2026 ಮಿಥುನ ರಾಶಿಯವರಿಗೆ ಹೊಸ ಭರವಸೆ ಮತ್ತು ಸಕಾರಾತ್ಮಕತೆಯ ಅಲೆಯನ್ನು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿ ಬುಧ ತಿಂಗಳ ಆರಂಭದಲ್ಲೇ ನಿಮ್ಮ 9ನೇ ಮನೆಯಾದಂತಹ ಭಾಗ್ಯದ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಿಮ್ಮ ಗಮನವನ್ನು ದೈನಂದಿನ ಸಂಘರ್ಷಗಳಿಂದ ಆಧ್ಯಾತ್ಮಿಕತೆ, ಉನ್ನತ ಜ್ಞಾನ ಮತ್ತು ವಿದೇಶ ಪ್ರಯಾಣದತ್ತ ತಿರುಗಿಸಲಿದೆ ಅಂತಲೇ ಹೇಳ್ಬೋದು. ಅದೃಷ್ಟವು ಈಗ ನಿಮ್ಮ ಬೆನ್ನಿಗಿರಲಿದೆ. ಜೊತೆಗೆ ನಿಮ್ಮ ರಾಶಿಯಲ್ಲಿ ಇರುವಂತಹ ಗುರು ಗ್ರಹವು ನಿಮಗೆ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ರಕ್ಷಣೆಯನ್ನು ನೀಡುತ್ತದೆ. 10ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮನ್ನು ಸೋಮಾರಿಯಾಗದಂತೆ ನೋಡಿಕೊಳ್ತಾನೆ. ಶಿಕ್ಷಣವಿರಲಿ ಅಥವಾ ವ್ಯಾಪಾರವಿರಲಿ, ಈ ತಿಂಗಳು ನೀವು ಹೊಸ ಎತ್ತರಕ್ಕೆ ಬರಲು ಬ್ರಹ್ಮಾಂಡವು ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಇರುವಂತಹ ಪ್ರಮುಖ ಗ್ರಹ ಸಂಚಾರಗಳು ಏನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರೋ ಕಾರಣ ವೈಯಕ್ತಿಕ ಬೆಳವಣಿಗೆ, ವಿವೇಕ ಮತ್ತು ರಕ್ಷಣೆಯ ವಿಚಾರದಲ್ಲಿ ಗುರು ಪ್ರಭಾವವನ್ನು ಬೀರಲಿದ್ದಾನೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಬುಧನು 9ನೇ ಮನೆಯ ಕುಂಭ ರಾಶಿಯಲ್ಲಿ ಇರಲಿದ್ದಾರೆ. ಇದರಿಂದ ನಿಮ್ಮ ಅದೃಷ್ಟ, ಪ್ರಯಾಣ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ನಿಮ್ಮ ವೃತ್ತಿಯಲ್ಲಿ ಶಿಸ್ತು ಮತ್ತು ಕೆಲಸದ ಒತ್ತಡ ಮೇಲೆ ಶನಿಯು ಪ್ರಭಾವವನ್ನು ಬೀರೋ ಕಾರಣ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆಯೇ ಈ ಟೈಮ್ನಲ್ಲಿ ಕೆಲಸದ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತವೆ. ಹಾಗೆ ಕೆಲಸದಲ್ಲಿ ಒತ್ತಡವೂ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯನು ಇರೋ ಕಾರಣ ನಿಮ್ಮ ತಂದೆಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಯಾತ್ರೆಗಳತ್ತ ಪ್ರಭಾವವನ್ನು ಸೂರ್ಯನು ಬೀರಲಿದ್ದಾನೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ನಂತರ 9ನೇ ಮನೆಗೆ ಮಂಗಳನು ಪ್ರವೇಶವನ್ನು ಮಾಡುವ ಕಾರಣ ಪ್ರಯಾಣದಲ್ಲಿ ಉತ್ಸಾಹ ಮತ್ತು ವಾಗ್ವಾದಗಳು ಈ ಟೈಮ್ನಲ್ಲಿ ಸಂಭವಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ಫೆಬ್ರವರಿ 10ರ ನಂತರ ಅಂತ ನೋಡ್ತಾ ಬರೋದಾದರೆ, 10ನೇ ಮನೆಯಲ್ಲಿರುವಂತಹ ಶನಿಯ ನೇರ ದೃಷ್ಟಿಯಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಶಿಸ್ತು ಮತ್ತು ತಾಳ್ಮೆಯನ್ನು ಕಾಣ್ಬೋದಾಗಿದೆ. ಕೆಲಸದ ಸ್ಥಳದಲ್ಲಿ ಯಾವುದೇ ಅಡ್ಡದಾರಿಗಳು ಇರೋದಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ಫಲಿತಾಂಶಕ್ಕಾಗಿ ಕಾಯುತ್ತಿರುತ್ತಾರೆ. ಅದರ ನಂತರವೂ ಶನಿಯು ಮೀನ ರಾಶಿಯಲ್ಲಿ ಇದ್ದು 9ನೇ ಮನೆಯ ಭಾಗ್ಯೋದಯದಲ್ಲಿ ಇರುವುದರಿಂದ ವಿದೇಶಿ ವ್ಯಾಪಾರ, ಶಿಪ್ಪಿಂಗ್ ಅಥವಾ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿದ್ದವರಿಗೆ ಉತ್ತಮ ಲಾಭಗಳು ಕೂಡ ಆಗಲಿದೆ. ಮಾಧ್ಯಮ, ಪ್ರಕಟಣೆ ಮತ್ತು ರಫ್ತು ಆಮದು ವ್ಯವಹಾರದಲ್ಲಿ ಮಾಡ್ತಿರೋರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಫೆಬ್ರವರಿ ತಿಂಗಳಿನಲ್ಲಿ ಕೈಗೊಳ್ಳುವಂತಹ ವ್ಯಾವಹಾರಿಕ ಪ್ರವಾಸಗಳು ಈ ರಾಶಿಯವರಿಗೆ ಯಶಸ್ವಿಯಾಗ್ತಾ ಹೋಗ್ತದೆ. ಹೊಸ ವೆಬ್ಸೈಟ್ ಅಥವಾ ಡಿಜಿಟಲ್ ಕ್ಯಾಂಪೇನ್ ಆರಂಭಿಸಲು ಪ್ರಾರಂಭವನ್ನು ಮಾಡಿರೋರಿಗೆ ಬುಧ ಮತ್ತು ಶುಕ್ರನ ಸಂಚಾರವು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇದು ನಿಮ್ಮ ವ್ಯಾಪಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಬಹಳಷ್ಟು ಸಹಕಾರಿಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಫೆಬ್ರವರಿ 10ರ ನಂತರ
ಈ ಮಿಥುನ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಹಣಕಾಸಿನ ಹರಿವು ಆಶಾದಾಯಕವಾಗಿ ಇರಲಿದೆ ಸ್ನೇಹಿತರೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಭಾಗ್ಯೋದಯ. 9ನೇ ಮನೆಯಲ್ಲಿರುವಂತಹ ಗ್ರಹಗಳ ಸಂಗಮವು ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭಗಳನ್ನು ತರಲಿದೆ. ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಧನ ಸಹಾಯ ಸಿಗುವಂತಹ ಸಾಧ್ಯತೆಯೂ ಕೂಡ ಈ ರಾಶಿಯವರಿಗೆ ಹೆಚ್ಚಿರಲಿದೆ. ಗುರುವು ನಿಮ್ಮ ಲಗ್ನದಲ್ಲಿ ಇದ್ದು 5 ಮತ್ತು 9ನೇ ಮನೆಯನ್ನು ನೋಡುತ್ತಿರೋದ್ರಿಂದ ವಿವೇಚನೆಯಿಂದ ಮಾಡುವ ಹೂಡಿಕೆಗಳು ಉತ್ತಮವಾದ ಲಾಭಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಆದರೆ ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಯಾಣಕ್ಕಾಗಿ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ದಾನ ಧರ್ಮ ಅಥವಾ ತೀರ್ಥಯಾತ್ರೆಗೆ ಹಣವನ್ನು ಬೇಯಿಸ್ತಾ ಹೋಗ್ತೀರಿ. ಅದರಲ್ಲೂ ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಶೇರ್ ಮಾರ್ಕೆಟ್ನಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಅತಿಯಾದ ಆಸೆ ನಷ್ಟಕ್ಕೆ ಕಾರಣವಾಗ್ಬೋದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಅತಿಯಾದ ಆಸೆ ಗತಿಕೇಡು ಅನ್ನೋದಕ್ಕೆ ಮಾಡಬೇಡಿ ಸ್ನೇಹಿತರೆ. ಇನ್ನು ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ಈ ಮಿಥುನ ರಾಶಿಯವರಿಗೆ ಗುರು ಇರೋದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರಲಿದೆ. ಮಾನಸಿಕವಾಗಿ ನೀವು ಬಹಳಷ್ಟು ದೃಢವಾಗಿರ್ತೀರಿ. ಆದರೆ ಗುರುವು ಯಾವುದನ್ನು ಮುಟ್ಟುತ್ತದೋ ಅದನ್ನು ವಿಸ್ತರಿಸುವ ಗುಣ ಹೊಂದಿರುವುದರಿಂದ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರಲಿದೆ. ಆದ್ದರಿಂದ ಆಹಾರದ ಬಗ್ಗೆ ಕಾಳಜಿ ಇರಲಿ. 9ನೇ ಮನೆಯ ಪ್ರಭಾವದಿಂದಾಗಿ ಕಾಲುಗಳು ಮತ್ತು ಸೊಂಟದ ಭಾಗದಲ್ಲಿ ಸ್ನಾಯು ಸೆಳೆತ ಅಥವಾ ನೋವು ಕಾಣಿಸಿಕೊಳ್ಬೋದು. ವಿಶೇಷವಾಗಿ ದೂರದ ಪ್ರಯಾಣ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಫೆಬ್ರವರಿ 23ರ ನಂತರ ಮೆಟ್ಟಿಲು ಹತ್ತುವಾಗ ಅಥವಾ ವ್ಯಾಯಾಮ ಮಾಡುವಾಗ ತೊಡೆಗಳ ಭಾಗಕ್ಕೆ ಗಾಯವಾಗದಂತೆ ಬಹಳಷ್ಟು ಜಾಗರೂಕರಾಗಿ ಇರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಸಂಬಂಧಗಳ ದೃಷ್ಟಿಯಿಂದ ಇದು ಸುಂದರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 7ನೇ ಮನೆಯ ಅಧಿಪತಿ ಗುರು ನಿಮ್ಮ ಲಗ್ನದಲ್ಲಿ ಇರುವುದರಿಂದ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಹೆಚ್ಚಾಗ್ತಾ ಹೋಗ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮಾಗಿದ ಮನಸ್ಸಿನಿಂದ ಬಗೆಹರಿಸಿಕೊಳ್ಳಲು ಇದು ಸಕಲವಾದಂತಹ ಸಮಯ ಅಂತಲೇ ಹೇಳ್ಬೋದು. ಆದರೆ 9ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆಯಿಂದಾಗಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗಿರುತ್ತೆ. ಸಂಪ್ರದಾಯ ಅಥವಾ ನಂಬಿಕೆಗಳ ವಿಷಯದಲ್ಲಿ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. 3ನೇ ಮನೆಯ ಕೇತುವಿನಿಂದಾಗಿ ಕಿರಿಯ ಒಡ ಹುಟ್ಟಿದವರೊಂದಿಗೆ ಅಂತರವನ್ನು ಕಾಯ್ದುಕೊಳ್ಬೇಕು ಸ್ನೇಹಿತರೆ. ಸದ್ಯಕ್ಕೆ ನೀವು ನಿಮ್ಮದೇ ಆದಂತಹ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲು ಇಚ್ಛಿಸ್ತಾ ಹೋಗ್ತೀರಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶಿಕ್ಷಣ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಮಾಸ ಅಂತಲೇ ಹೇಳ್ಬೋದು. ಬುಧ ಮತ್ತು ಶುಕ್ರ ಇಬ್ಬರು ಭಾಗ್ಯದ ಸ್ಥಾನದಲ್ಲಿ ಇರೋದರಿಂದ ಸರಸ್ವತಿ ಯೋಗದಂತಹ ಪ್ರಭಾವವೂ ಕೂಡ ಇರಲಿದೆ. ಸ್ನಾತಕೋತ್ತರ ಪದವಿ, PhD ಅಥವಾ ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದ್ದ ಅಡೆತಡೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತದೆ. ಅದರಲ್ಲೂ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಇದು ಉತ್ತಮವಾದಂತಹ ಸಮಯ ಈ ರಾಶಿಯವರಿಗೆ ಆಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಟೈಮ್ನಲ್ಲಿ ನಿಮ್ಮ ಬೌದ್ಧಿಕ ಕುತೂಹಲ ಹೆಚ್ಚಾಗಲಿದ್ದು ತತ್ವಶಾಸ್ತ್ರ, ಜ್ಯೋತಿಷ್ಯ, ವಿಜ್ಞಾನ ಮತ್ತು ಕೋಡಿಂಗ್ ಅಂತಹ ವಿಷಯಗಳಲ್ಲಿ ಆಸಕ್ತಿ ಈ ರಾಶಿಯವರಿಗೆ ಹೆಚ್ಚಾಗಿರಲಿದೆ. ವಿದ್ಯಾಭ್ಯಾಸದ ಜೊತೆಗೆ ಪ್ರವಾಸವನ್ನು ಸಂಯೋಜಿಸುವುದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಫೆಬ್ರವರಿ 2026ಕ್ಕೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ನಿಮ್ಮ ಅದೃಷ್ಟಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಮಿಥುನ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಮೊದಲನೇದಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಸ್ನೇಹಿತರೆ. ಬುಧ ಮತ್ತು ಗುರುವಿನ ಶುಭ ಫಲಗಳಿಗಾಗಿ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ಅತ್ಯಂತ ಶ್ರೇಷ್ಠ ಪರಿಹಾರ ಅಂತಲೇ ಹೇಳ್ಬೋದು. ಹೆಸರು ಬೇಳೆ ಅಥವಾ ಪಾಲಕ್ ಸೊಪ್ಪನ್ನು ಪಕ್ಷಿಗಳಿಗೆ ಅಥವಾ ಗಿಳಿಗಳಿಗೆ ನೀಡಿ ಇದು ಬುಧನನ್ನು ಬಲಪಡಿಸಲು ಸಂವಹನ ಕೌಶಲ್ಯವನ್ನು ಇನ್ನಷ್ಟು ಹೆಚ್ಚಪಡಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರತಿ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವು ಅಥವಾ ಬಾಳೆಯನ್ನು ಅರ್ಪಿಸಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸೋದರಿಂದ ಗುರುಗಳ ಆಶೀರ್ವಾದವೂ ಕೂಡ ಸಿಗಲಿದೆ. ಪ್ರತಿ ಗುರುವಾರ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ಸಿಗಲಿದೆ. ಹಾಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ ಅಂತ ಹೇಳ್ತಾ
ಈ ಟೈಮ್ನಲ್ಲಿ ಭಾಗ್ಯದ ಸ್ಥಾನವು ಬಲವಾಗಿರುವುದರಿಂದ ಪೋಷಕರ ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯಿರಿ. ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಅವರಿಗೆ ನಮಸ್ಕರಿಸಿ ಪೋಷಕರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ತಿಳಿಸ್ಕೊಡಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.